ಇನ್ನು ದೆಹಲಿ ಅಂಗಳದಲ್ಲಿ ಕರ್ನಾಟಕ ಪಾಲಿಟಿಕ್ಸ್ ಚರ್ಚೆ ಜೋರಾಗಿದೆ. ಇದರ ಮಧ್ಯೆ ಎಕ್ಸ್ನಲ್ಲಿ ಡಿಕೆಶಿ ಹೆಸರಲ್ಲಿ ಪೋಸ್ಟ್ ಒಂದು ಹರಿದಾಡ್ತಾ ಇದೆ. ಕೊಟ್ಟ ಮಾತು ಉಳಿಸಿಕೊಳ್ಳುವುದೇ ವಿಶ್ವದ ದೊಡ್ಡ ಶಕ್ತಿ ಅಂತ ಪೋಸ್ಟ್ ಮಾಡಿದ್ರು. ಸಿಎಂಗೆ ಪರೋಕ್ಷವಾಗಿ ಸಂದೇಶ ರವಾನಿಸಿದ್ರು. ಇದಕ್ಕೆ ಸಿಎಂ ಕೂಡ ಕೌಂಟರ್ ಕೊಟ್ಟಿದ್ದು, ಕರ್ನಾಟಕಕ್ಕೆ ನಮ್ಮ ಮಾತು ಇದು ಘೋಷಣೆಯಲ್ಲ, ನಮಗೆ ಇದು ಜಗತ್ತನ್ನ ಅರ್ಥೈಸುತ್ತೆ ಅಂತ ಪೋಸ್ಟ್ ಮಾಡಿದ್ರು. ಇನ್ನು ಪೋಸ್ಟ್ ಬಗ್ಗೆ ಡಿಕೆ ಶಿವಕುಮಾರ್ ಅವರು ನಾನ್ ಮಾಡಿಲ್ಲ, ಅದನ್ನ ಗೊತ್ತಿಲ್ಲ ಅಂತ ಜಾರ್ಕೊಂಡ್ರು. ಈ ಮಧ್ಯೆ ಶನಿವಾರ ಹೈಕಮಾಂಡ್ ಸಭೆ ಕರೆದಿದ್ದು ರಾಹುಲ್ ಗಾಂಧಿ ನಿರ್ಧಾರ ಯಾರ ಪರ ಅನ್ನೋ ಕುತೂಹಲ ಇದೆ. ಹೈಕಮಾಂಡ್ ಮುಂದೆ ಇಬ್ಬರು ನಾಯಕರು ತಮ್ಮ ವಾದವನ್ನ ಮಂಡನೆ ಮಾಡಲಿಕ್ಕೆ ಮುಂದಾಗಿದ್ದಾರಂತೆ. ಇಬ್ಬರು ನಾಯಕರ ಬೇಡಿಕೆ ಏನು ನೋಡೋಣ. ಪೋಸ್ಟು ಪೀಸ್ಟು ಎಲ್ಲ ನನಗೆ ನನ್ನ ಪ್ರಕಾರದಲ್ಲಿ ವರ್ಕ್ ಆಗಲ್ಲ. ಡಿ ಕೆ ಶಿವಕುಮಾರ್ ಸಂದೇಶವನ್ನು ಸಿ ಎಮ್ಗೋ ಹೈಕಮಾಂಡ್ಗೋ ಕಳಿಸ್ಕೊಟ್ಬಿಟ್ರು. ಅದೇನೋ ಒಂದು ಪೋಸ್ಟ್ ಹಾಕ್ಬಿಟ್ಟು ಅಂತಂದರೆ ಏನು ಪೋಸ್ಟ್ ಅಂದರೆ ಏನು ಬರೆದ್ಬಿಟ್ಟು ಕವರ್ ಬರ್ಬಿಟ್ಟು ಡಬ್ಬಕ್ಕೆ ಹಾಕೋದ? ಅದೇ ಕೆಂಪು ಡಬ್ಬ ಇರ್ತಿತ್ತಲ್ಲ ಹಳೆ ಕಾಲದಲ್ಲಿ, ಅದು ಹೋಯ್ತು ಸರ್. ಈಗ ಪೋಸ್ಟಾ? ಏನು ಪೋಸ್ಟು? ಯಾವ ಪೋಸ್ಟ್ಗೋಸ್ಕರ ಬಡದಾಡಕತ್ತಿರೋರು ಪೋಸ್ಟ್ ಅಂತೆ. ಪೋಸ್ಟ್ ಏನು ಪೋಸ್ಟ್? ಇದಕ್ಕೆಲ್ಲ ಮೀನಿಂಗ್ ಇದೆಯೇನ್ರಿ? ಇದನ್ನೆಲ್ಲ ನೋಡ್ಕೊಂಬಿಟ್ಟು ಒಂದು ಹೈಕಮಾಂಡೋ ಒಂದು ಎಮ್ ಎಲ್ ಎಗಳೋ ಒಂದು ಲೀಡರ್ಶಿಪ್ಪೋ ತೀರ್ಮಾನ ಮಾಡಿಬಿಡ್ತಾರ. ಡಿ ಕೆ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ ಅದಕ್ಕೆ ರಿವರ್ಸ್ ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ ಅಂತ ತೀರ್ಮಾನ ಮಾಡ್ತಾರಾ? ಆಪ್ಟಿಕ್ಸ್ ಇವೆಲ್ಲ ನಿಮ್ಮದು ಮಜಾ. ಇದನ್ನು ತೀರಿಸ್ಕೋಬೋದು ಅಷ್ಟೇ. ನೀವುಗಳು ತೀರಿಸ್ಕೊಳ್ಳಿ, ಯಾವನು ಬೇಡ ಅಂದು. ಬಜೆಟ್ ತನಕ ಯಾವುದೇ ಮಾತುಕತೆ ಬೇಡ ಅಂತ ಸಿ ಎಮ್ದು ವಾದ ಇದೆಯಂತೆ. ಆಗಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿ ಬೇರೆ. ಕರೆಕ್ಟ್. ಆವಾಗ ಏನಿತ್ತೋ ಪರಿಸ್ಥಿತಿ, ಬೇಸಿಗೆ ಕಾಲ ಇತ್ತೇನೋ ಆಗ, ಈಗ ಚಳಿಗಾಲಕ್ಕೆ ಬಂದ್ಬಿಟ್ಟಿದೆ. ಕರೆಕ್ಟ್. ಶಾಸಕರ ಅಭಿಪ್ರಾಯ ಪಡೀರಿ. ಅವಸರ ಬೇಡ, ಯಥಾಸ್ಥಿತಿ ಇರಲಿ. ಯಾವಾಗಲೂ ನನಗೆ ಬೇಕಾದಾಗ ಅವಸರ ಬೇಡ, ನನಗೆ ಬೇಡದಾಗ ಅವಸರ ಬೇಕು. ಅವಾಗ ಅವಸರ ಇರಬೇಕು. ನನಗೆ ಬೇಡದಾಗ ಅವಸರ ಯಾಕೆ? ನಿಧಾನಕ್ಕೆ ಮಾಡೋಣ, 2-3 ತಿಂಗಳು ಸಮಯ ತಗೊಂಡು ಮಾಡಿ ಅಂತ. ಅದೇ ಡೇಂಜರಸ್ಸು ಅಂತ ಅವರು. ಅಲ್ಲಿ 3 ವರ್ಷ ಆಗ್ಬಿಡುತ್ತೆ ಸಿದ್ದರಾಮಯ್ಯನವ್ರೆ. ನೀವು ಬಿಟ್ಕೊಡೋದೇ ಆದರೆ, ನಾನು ಹೇಳ್ತಿರೋದು ನಂಗೆ ಗೊತ್ತಿಲ್ಲ, 3 ವರ್ಷ ಆಗ್ಬಿಡುತ್ತೆ. 3 ವರ್ಷ ಆದಮೇಲೆ ಇವ್ರು ಅಧಿಕಾರ ಕೊಟ್ಟರೇ ಪ್ರಶ್ನೆ ನಂಗೆ ಗೊತ್ತಿಲ್ವೇ? 6 ಜನರ ವ್ಯಾಪಾರ ನನಗೆ ಗೊತ್ತಿಲ್ಲ ಏನಾಗಿದೆಯೋ. ಹಂಗೆ ಕೊಟ್ಟರೇ ಇನ್ನು 2 ವರ್ಷ ಇದೆ. ಆ 2 ವರ್ಷದಲ್ಲಿ ಒಂದೂವರೆ-2 ತಿಂಗಳು ಅಡ್ಜಸ್ಟ್ಮೆಂಟಿಗೆ ಬೇಕು. ಆಫೀಸರ್ಸ್ ಅಲ್ಲಿ ಹಾಕು, ಆಫೀಸರ್ಸ್ ಇಲ್ಲಿ ಹಾಕು, ಅದು ಮಾಡು ಇಲ್ಲಿ ಮಾಡು, ಅಡ್ಜಸ್ಟ್ ಮಾಡು ಅಂತ. ಆಮೇಲೆ ಕೆಲಸ ಒಂದು 8-9 ತಿಂಗಳು ಟೈಮ್ ಸಿಗುತ್ತೆ. ಅದರಲ್ಲಿ ಒಂದು ಸ್ವಲ್ಪ ದಿನ ಅಲ್ಲಿ ಇಲ್ಲಿ ಓಡಾಡು, ಆ ಫಂಕ್ಷನ್ ಇದೆಲ್ಲ ಗಲಾಟೆ ಗಜಿ ಬಿಜಿ ಗೋಜು ಇರುತ್ತೆ. ಮಧ್ಯದಲ್ಲಿ ಏನು ಪ್ರಾಕೃತಿಕವಾಗಿ ಏನು ನಡೀದೇ ಇದ್ದರೆ ಹಣೆ ಬರೋಕ್ಕೆ. ಅದಾದಮೇಲೆ ನೆಕ್ಸ್ಟ್ ಎಲೆಕ್ಷನ್ ಏರ್ಗೆ ಹೊಟ್ಟೋಗ್ತೀರಿ, ಯಾರಿಗೂ ಮೂಡಿರಲ್ಲ, ಎಲ್ಲ ಆ ಕಡೆ ಓಡೋಗ್ತಿರ್ತಾರೆ. ಏನೋ ಮಾಡ್ರಪ್ಪ. ಇದು ಇವ್ರದ್ದೇನಂತೆ ವಾದ? ಕ್ಯಾಂಪ್ ಡಿ ಕೆ ಶಿವಕುಮಾರ್. ಕ್ಯಾಂಪ್ ಡಿ ಕೆ ವಾದ, ಕೊಟ್ಟ ಮಾತು ಉಳಿಸಿಕೊಳ್ಳಬೇಕು. ಯಾರು? ಸಿಎಂ. ಹೈಕಮಾಂಡ್ ಎಲ್ಲಿದೆ ನಮ್ಗೆ ಗೊತ್ತಿಲ್ವೇ? ಅದು ಒಳಗಿನ ವ್ಯಾಪಾರ. ಇರಲಿ, ಇದು ಕೊಟ್ಟಿದ್ರೆ ಉಳಿಸ್ಕೋಬೇಕು. ಆಯಿತು, ನಿಮ್ಮೆದುರು ಆದ ಒಪ್ಪಂದ ಕ್ಲಿಯರ್ ಆಗಲಿ. ಯಾರ ಮುಂದೆ? ಹೈಕಮಾಂಡ್ ಮುಂದೆ. ಓಕೆ, ಹೈಕಮಾಂಡ್ ಮುಂದೆ ಒಪ್ಪಂದ ಆಗಿರೋದೇ ಆದಮೇಲೆ ಇನ್ನು ಸಂಧಾನ ಏನು, ಫಾರ್ಮುಲಾ ಏನು? ಬಜೆಟ್ವರೆಗೂ ಕಾಯಲಾಗಲ್ಲ, ಅದಲ್ಲಾಗಲ್ಲ, ಬಜೆಟ್ ಕಾಯೋಕ್ಕಾಗಲ್ಲ. ಬೇಕಾದ್ರೆ ಜನವರಿ 14ರವರೆಗೆ ಟೈಮ್ ಕೊಡಿ. ಓ ಸೂರ್ಯ ಪಥ ಬದಲಾಯಿಸ್ತಾನೆ ಅಂತನಾ? ಗೊತ್ತಿಲ್ಲ ಸರ್. ಅಂದರೆ ಅರಸು ಅವ್ರದ್ದು ಶಾಸಕರ ಅಭಿಪ್ರಾಯ ಪಡೀರಿ, ಬೇಡ ಅಂದ್ರೆ ಪಡ್ಕೊಳ್ಳಿ. ಕ್ಲಾರಿಟಿ ಸಿಕ್ಕೇ ಬಿಡುತ್ತಾ ಸರ್ ಹಾಗಿದ್ರೆ ಶನಿವಾರ? ನನಗೇನು ಗೊತ್ತು, ಫೋನ್ ಮಾಡ್ತೀನಿ ರಾತ್ರಿ ರಾಹುಲ್ ಗಾಂಧಿಗೆ, ಸಿಕ್ಕರು ಕೇಳ್ತೀನಿ. ಇಬ್ರು ಕ್ಲಾರಿಟಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಏನು ಯಾರ ಕ್ಲಾರಿಟಿ? ಸಿದ್ದರಾಮಯ್ಯನವರು ಅವ್ರ ಬಣ ಅವರೇ ಮುಂದುವರಿಲಿ ಅನ್ನೋ ಕ್ಲಾರಿಟಿ. ಯಾವನು ನನಗ್ಯಾಕೆ ಬೇಕದು? ನನಗಾಗೋ ಬದಲಾವಣೆ ಏನು? ನನಗೇನಕ್ಕೆ ಬೇಕು ಇವರಿಬ್ಬರದ್ದು ಕ್ಲಾರಿಟಿ? ನನಗೆ ಬೇಕಾಗಿರೋದು ಕರ್ನಾಟಕಕ್ಕಾಗೋ ಕ್ಲಾರಿಟಿ ಏನು ಅನ್ನೋದು. ನಿಮ್ಮಿಬ್ಬರದ್ದಲ್ಲ ನನಗೆ ಕ್ಲಾರಿಟಿ. ಈ ರಾಜ್ಯ ನಿಮ್ಮನ್ನು ಕರ್ಕೊಂಬಂದು 136 ಜನನ ಆಯ್ಕೆ ಮಾಡ್ತಲ್ಲ, ಅವಾಗೇನು ಬಾಣ ಬಿಟ್ರಿ ಎಲ್ಲ? ರಾಜ್ಯದ ಜನ ಒಮ್ಮನಸ್ಸಿನಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಉಪ್ಪಿನಕಾಯಿ ಹಾಕೊಂಡು ತಿನ್ನಕ್ಕ, ನಿಮ್ಮ ಯೋಗ್ಯತೆಗಳಿಗೆ. ಕರ್ನಾಟಕ ನಿಮ್ಗೆ 135 ಸ್ಥಾನ ಕೊಟ್ಟಿದ್ದು ಈ ಆಟಕ್ಕ, ಈ ನಾಟಕಕ್ಕ, ಇದಕ್ಕೆ ಕೊಟ್ಟಿದ್ದು ನಿಮಗೆ. ಕರ್ನಾಟಕದ ಜನತೆ ಕ್ಲಾರಿಟಿಯಿಂದ ಓಟ್ ಹಾಕಿದ್ರು. ನಿಮ್ಮ ಥರ ತಲೆಕೆಟ್ಟವ್ರ ಥರ ಆಡ್ತಾ ಇಲ್ಲ ಈಗಲಿ ಜನ. ನಿಮಗೆ ತಲೆಕೆಟ್ಟಿರೋದು ಎಲ್ಲರಿಗೂ ಅಧಿಕಾರದ ದುರಾಸೆ ಮತ್ತು ಮೋಹದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರೋರು ನೀವು ಮತ್ತು ನಿಮ್ಮ ಹೈಕಮಾಂಡು. ನಿಮಗೆ ಬೇಕಾಗಿರೋದು ಕ್ಲಾರಿಟಿ, ಕರ್ನಾಟಕಕ್ಕೆ ಬೇಕಾಗಿರೋದು ನಿಮಗಲ್ಲ ಕ್ಲಾರಿಟಿ. ಯಾವಾಗ ಬೇಕು ಕ್ಲಾರಿಟಿ? ಇಲ್ಲಿ
ಹೀಗೆ ಮುಂದುವರಿಸಿ, ನೀವು ಇದ್ದರಷ್ಟು ಹೋದ್ರಷ್ಟು ಅಂತ ಜನ ಹೆಂಗೆ ಕಳಿಸ್ತಾರೆ ನೋಡಿ. ಕಳಿಸಿದಾರೆ ನಿಮ್ಮನ್ನು, ನೆನ್ಪಿಟ್ಕೊಳ್ಳಿ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.